ಕೂಡಲೇ ಆವಾಗ ಆ ವಿಷ ಕುಡಿದು ಹತ್ಕೊಂತಾನೆ ನಾನು ಭಿಕ್ಷೆ ಬೇಡಬೇಕು. ದುಃಖದ ಸನ್ನಿವೇಶ, ದುಃಖದಿಂದ ನಾನು ಅಂತ ರಕ್ತ ಇಳಿತಿರ್ತತೆ ಬಾಯಿಂದ ವಿಷ ಕುಡಿದಾಗ. ಆವಾಗ ಜನ ಎಲ್ಲ ನನ್ನ ಆವಾಗ 8 ಆಣೆ 4 ಆಣೆ 10 ಪೈಸೆ ಅಂದ್ರೆ ಅವಾಗ ಒಂದು 1000 ರೂಪಾಯಿ 500 ರೂಪಾಯಿ ಇದ್ದಂಗಂತೆ ಆಗಿನ ಕಾಲ. ನಾನು 8 ವರ್ಷದ ಹುಡುಗಿ ಆಗ. ಆವಾಗ ಎಲ್ಲರೂ ದುಡ್ಡು ಕೊಡೋದು ನೋಡಿ ನನಗೆ ಕಲಾಭಿಮಾನಿಗಳು, ನನ್ನ ಮಗಳು ಈ 8 ವರ್ಷಕ್ಕೇ ಇಷ್ಟು ದುಡ್ಡು ಸಂಪಾದಿಸ್ತಾಳೆ, ಇನ್ನು ದೊಡ್ಡೋಳಾಗಿ ದೊಡ್ಡ ಪಾತ್ರಗಳು ಮಾಡಿ ಎಲ್ಲ ಇದು ಮಾಡಿದರೆ ಎಷ್ಟು ಸಂಪಾದಿಸ್ಬೋದು ನನ್ನ ಮಗಳು, ನನಗೂ ಗಂಡು ಮಕ್ಕಳಿಲ್ಲ ಅಂಥೇಳಿ ನಮ್ಮ ತಂದೆ ನನ್ನ ನಾಟಕಕ್ಕೆ ಸೇರಿಸ್ಬಿಟ್ರು. ಕಂಪ್ನಿಯಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಅವೆಲ್ಲ ಬಾಲ ಪಾತ್ರಗಳು ಮಾಡ್ತಾ ದೊಡ್ಡ ಪಾತ್ರಗಳು ಅಣ್ಣ ಅತ್ತಿಗೆ ತಕ್ಕ ಮೈದ್ನ, ಆಶಾಲತಾ, ಅಣ್ಣ ತಂಗಿ, ಗೌಡ್ರ ಗದ್ದಲ, ಪ್ರತಿಯೊಂದು ಈ ಪಾತ್ರದಲ್ಲಿ ಹೀರೋಯಿನ್ ಪಾತ್ರ ಬಂದರೆ ಹೀರೋಯಿನ್, ಯಾರು ಹೀರೋಯಿನ್ ಬಂದರೆ ಹೀರೋಯಿನ್, ವಿಲನ್ ಬಂದರೆ ವಿಲನ್ನು, ಇದೇ ಥರ ನನ್ನ ಪಾತ್ರ ಮಾಡಿದ್ವಿ. ಆಮೇಲೆ ಕಂಪ್ನಿಯಿಂದ ಒಬ್ಬರು ಆದೋನಿ ವೀಣಮ್ಮ ಅವರು ದೊಡ್ಡ ಕಲಾವಿದರು, ಅವರು ತಾಯಿ. ಆ ತಾಯಿ ಅವಾಗ ಫೋನ್ ಮುಖಾಂತರ ಇರಲಿಲ್ಲ, ಪತ್ರ ಬರೆದು ನಮ್ಮ ಅಪ್ಪಾಜಿಗೆ ನಿಮ್ಮ ಮಗಳನ್ನ ಆದೋನಿ ಕಡೆ ಕರ್ಕೊಂಡು ಬಂದುಬಿಡು ಎಳ್ಳಾರ್ತಿಗೆ, ಆಗ ಚೆನ್ನಾಗಿ ನಾಟಕಗಳು ಸಿಗ್ತವೆ, ಇಲ್ಲಿ ಆದೋನಿ ಸುತ್ತಮುತ್ತ ಪೌರಾಣಿಕ ನಾಟಕಗಳು ಇರ್ತವೆ, ಸುಮ್ಮನೆ ಕಂಪ್ನಿಯಲ್ಲಿ ದುಡಿದ್ರೆ ಸಾಯೋವರೆಗೂ ನಿನಗೆ ಇದಾಗಲ್ಲ, ನಿನಗೊಂದು ಏನು